ಈ ಬಾರಿ ಹುಣ್ಣಿಮೆಯ ದಿನವೇ ಆಕಾಶದಲ್ಲಿ ನಡೆಯಲಿದೆ ಒಂದು ಅಪರೂಪದ ಖಗೋಳ ಘಟನೆ. ಚಂದ್ರಗ್ರಹಣ ಕರ್ನಾಟಕದಲ್ಲಿ ಇದು ಯಾವ ಸಮಯಕ್ಕೆ ಕಾಣಿಸಲಿದೆ? ಇದು ಸಂಪೂರ್ಣ ಗ್ರಹಣವೇ ಅಥವಾ ಭಾಗಶಃ ಗ್ರಹಣವೇ? ಗರ್ಭಿಣಿಯರು ಏನು ಮಾಡಬೇಕು? ಈ ಎಲ್ಲ ಮಾಹಿತಿಯನ್ನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಚಂದ್ರಗ್ರಹಣವು ಆಗುವುದು ಯಾವಾಗ ಅಂದರೆ ಭೂಮಿ, ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವಾಗ ಈ ಘಟನೆ ಸಾಮಾನ್ಯವಾಗಿ ಹುಣ್ಣಿಮೆಯ ದಿನವೇ ಸಂಭವಿಸುತ್ತದೆ. ಯಾಕೆಂದರೆ ಆ ದಿನ ಸೂರ್ಯ, ಭೂಮಿ, ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬರುತ್ತವೆ. ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಇದು ಸ್ಪಷ್ಟವಾಗಿ ಗೋಚರಿಸಿಕೊಳ್ಳುತ್ತದೆ. ಮಳೆ ಅಥವಾ ಮೋಡಗಳು ಇಲ್ಲದಿದ್ದರೆ ಕಣ್ಣಾರೆ ನೋಡಬಹುದು. ಚಂದ್ರಗ್ರಹಣ ನೋಡಲು ಯಾವುದೇ ವಿಶೇಷ ಗಾಜು ಅಗತ್ಯವಿಲ್ಲ. ಇದು ಸೂರ್ಯಗ್ರಹಣದಂತೆ ಅಪಾಯಕಾರಿಯೂ ಕೂಡ ಅಲ್ಲ. ಭಾರತದಲ್ಲಿ ವಿಶೇಷವಾಗಿ ಅಂದರೆ ಕರ್ನಾಟಕದಲ್ಲಿ ಈ ಚಂದ್ರಗ್ರಹಣದ ವೇಳೆ ಕೆಲವು ಆಚರಣೆಗಳು ಪಾಲಿಸಲಾಗುತ್ತದೆ. ಗ್ರಹಣದ ಸಮಯದಲ್ಲಿ ಊಟ ಮಾಡಬಾರದು, ದೇವರ ಪೂಜೆ ಮಾಡಬಾರದು, ಗರ್ಭಿಣಿಯರು ಹೊರಗೆ ಹೋಗಬಾರದು ಎಂದು ಹಿರಿಯರು ಹೇಳುತ್ತಾರೆ. ಇವು ಶಾಸ್ತ್ರಕ್ಕಿಂತ ಹೆಚ್ಚು ಸಂಪ್ರದಾಯದ ನಂಬಿಕೆಗಳಾಗಿವೆ. ವೈಜ್ಞಾನಿಕವಾಗಿ ನೋಡಿದರೆ ಚಂದ್ರಗ್ರಹಣದಿಂದ ಗರ್ಭಿಣಿಯರಿಗೆ ಯಾವುದೇ ಹಾನಿ ಇಲ್ಲ. ಆದರೆ ಮನಃಶಾಂತಿಗಾಗಿ ಮನೆಯಲ್ಲಿ ಇರುವುದು, ವಿಶ್ರಾಂತಿ ತೆಗೆದುಕೊಳ್ಳಬಹುದು, ಕತ್ತರಿಸುವ ಕೆಲಸಗಳನ್ನು ತಪ್ಪಿಸಬಹುದು ಅಂದರೆ ಸಂಪ್ರದಾಯದ ನಂಬಿಕೆ. ವೈದ್ಯಕೀಯ ದೃಷ್ಟಿಯಿಂದ ಯಾವುದೇ ವಿಶೇಷ ಭಯ ಬೇಡ. ಇನ್ನು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದರೆ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣಿಸಬಹುದು. ಇದನ್ನ ಬ್ಲಡ್ ಮೂನ್ ಎಂದು ಕರೆಯುತ್ತಾರೆ. ಈ ಘಟನೆ ವರ್ಷದಲ್ಲಿ ಕೆಲವೇ ಬಾರಿ ಮಾತ್ರ ಸಂಭವಿಸುತ್ತದೆ. ಮುಂದಿನ ಚಂದ್ರಗ್ರಹಣ ಯಾವಾಗ ಎಂಬುದನ್ನು ಕೂಡ ತಿಳಿದುಕೊಳ್ಳುವುದು ಆಸಕ್ತಿದಾಯಕವಾಗಿದೆ. ಈ ಹುಣ್ಣಿಮೆಯ ದಿನದ ಚಂದ್ರಗ್ರಹಣದ ಬಗ್ಗೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.